ಬಸವರಾಜ್ ಅಂತ ನಮ್ಮ ಮಾಸ್ಟರ್ ಇದ್ದಾರೆ, ಅವರು MTR ನಲ್ಲಿ ಒಂದು ಕಾಫಿ ಕುಡಿಸಿ ಕರ್ಕೊಂಡ್ಬಂದಿದ್ರೆ ಇನ್ನೂ ಚೆನ್ನಾಗಿದೆ. ವಿಶೇಷವಾದ ಅನುಭವ. ಲಾಲ್ಬಾಗ್ ಮುಂದ್ಗಡೆ ಮಾಡ್ತಾರೆ ಅಂದರೆ ಒಂಥರ ನಮಗೆ ಮೊದಲನೇ ಸರಿ ನಾನು ಬಂದಿದ್ದು. ಎಷ್ಟು ಚೆನ್ನಾಗಿತ್ತು ಅಂದರೆ ಓಪನ್ ಏರ್ನಲ್ಲಿ ಹಕ್ಕಿಗಳು ಮತ್ತು ಮೋಡ, ಗಿಡಗಳ ನಡುವೆ ತುಂಬಾ ಚೆನ್ನಾಗಿತ್ತು. ಕಡೆಗೆ ಸೂರ್ಯನೂ ನಮ್ಮನ್ನು ನೋಡಿದ್ರು, ಸೂರ್ಯ ನಮಸ್ಕಾರ ಅಂತ ಅಷ್ಟು ಚೆನ್ನಾಗಿತ್ತು. ಒಳಗಡೆ ಮಾಡೋರಿಗೆ ಹೊರಗಡೆ ಯೋಗ, ಇದನ್ನೆಲ್ಲರೂ ಒಂದು ಚಿಕ್ಕ ವಯಸ್ಸಿನಿಂದ ಮಾಡಿದ್ರೆ ಮಕ್ಕಳಿಗೆ ತುಂಬಾ ಫ್ಲೆಕ್ಸಿಬಲ್ ಆಗಿರುತ್ತೆ. ತುಂಬ ಸಂತೋಷ. ನಮ್ಮ ಪ್ರತಿಷ್ಠಾನಕ್ಕೆ ತುಂಬ ಧನ್ಯವಾದಗಳು. ಶ್ರೀ ಸವಿತ್ರ ಸೂರ್ಯ ನಾರಾಯಣಾಯ ನಮಃ. Rashtrastana Parishad is doing a great job and they are motivating many of the youngsters also to do yoga in a much better way. And today also many of the people got motivated and we got a very good experience, especially in the very good vicinity of Lalbagh. And many of the newcomers, ongoers also got motivated, and some of the ongoers got contacted with our trainers, and really I think they will also come for Rashtrastana Parishad Yoga and their health also will be improved. And in the overall society, health is very important. ಗಳಿಂದ ನಾನು ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದೀನಿ. ಆದರೆ 2 ತಿಂಗಳನ್ನೋದು ತುಂಬ ಒಂದು ವಿಷಯನೇ ಅಲ್ಲ, ಯಾಕೆಂದರೆ ಅಷ್ಟು ಮಟ್ಟಿಗೆ ನಾವಿಲ್ಲಿ ತುಂಬ ಒಂದು ರೀತಿ ಎಲ್ಲರೂ ಸಹಯೋಗದಿಂದ ಮಾಡ್ತಾ ಇದ್ದೀವಿ. ಮತ್ತು ದೇಹ ಇಷ್ಟು ಮಟ್ಟಿಗೆ ಒಂದು ಹಗುರವಾಗಿರುತ್ತೆ ಅಂತ ಅನುಭವ ಬರ್ತಾ ಇರೋದೇ ಯೋಗಕ್ಕೆ ಬಂದ ಮೇಲಿಂದ. ಅದರಲ್ಲೂ ಇವತ್ತು ನಾವು ಇಂಥ ಒಂದು ಮುಕ್ತ ವಾತಾವರಣದಲ್ಲಿ ಯೋಗ ಮಾಡ್ತಾ ಇರೋದಂತೂ ಮನಸ್ಸಿಗೆ ತುಂಬ ಖುಷಿ ಕೊಡ್ತಿದೆ. ಆಕಾಶದ ಅಡಿಯಲ್ಲಿ ಸೂರ್ಯನ ಕಿರಣದ ಎದುರುಗಡೆ ಯೋಗ ಅಂದರೆ ಸುಮ್ಮನೆ ಮಾತಲ್ಲ. ಬಹುಶಃ ಇಂಥದ್ದೊಂದು ಯೋಜನೆಗಳನ್ನು ರಾಷ್ಟ್ರೋತ್ಥಾನದಂತಹ ಸಂಸ್ಥೆ ಮಾತ್ರ ಹಮ್ಮಿಕೊಳ್ಳಲಿಕ್ಕೆ ಸಾಧ್ಯ. ಇಷ್ಟು ಮಟ್ಟಿಗೆ ಜನರನ್ನು ಸೇರಿಸಿ ಒಗ್ಗೂಡಿಸಿ ಮಾಡ್ತಾ ಇರುವಂಥದ್ದು. ನಮಸ್ತೆ, ನನ್ನ ಹೆಸರು ಬಸವರಾಜ್ ಅಂತೇಳಿ. ರಾಷ್ಟ್ರೋತ್ಥಾನ ಸಂಸ್ಥೆಯಲ್ಲಿ ಬೆಳಗ್ಗೆ 6 ಗಂಟೆ ಬ್ಯಾಚಲ್ಲಿ ನಾನು ಕ್ಲಾಸ್ ತೊಗೊತೀನಿ. ದಯವಿಟ್ಟು ಎಲ್ಲರೂ ಡೈಲಿ ಯೋಗ ಮಾಡಿ ಉತ್ತಮ ಆರೋಗ್ಯಕ್ಕಾಗಿ ಯೋಗ ಎಲ್ಲರೂ ಮಾಡಲೇಬೇಕು. ಇದು ನಾವು ಲಾಲ್ಬಾಗಲ್ಲಿ ಎವ್ರಿ 3 ಮಂತ್ಸಿಗೆ ಒಂದು ಸಲ ಮಾಡ್ತೀವಿ ನಾವು ಇದನ್ನು. ಸೊ ಈ ಅವೇರ್ನೆಸ್ಗೋಸ್ಕರ ಎಲ್ಲರಿಗೂ ಗೊತ್ತಾಗಲಿ, ಯೋಗದ ದಿನ ರೀಸೆಂಟಾಗಿ ಬರ್ತಾಯಿದೆ June 21ಗೆ. ಸೊ ಹಾಗಾಗಿ ಅವೇರ್ನೆಸ್ಗೋಸ್ಕರ ಇದನ್ನೆಲ್ಲ ಮಾಡ್ತಾಯಿದ್ವಿ.